ನೀಟಾಗಿ ನುಣ್ಣಗೆ ರುಬ್ಬಿ ಕೊಡಪ್ಪ ರಾಹುಲ್ನ ಇಲ್ಲಿ ಬಂದು ಅಲ್ಲಾಡ್ಸಪ್ಪ. ಸೊ ಈ ಡೈಲಾಗು ಇತ್ತೀಚೆಗೆ ತುಂಬ ಫೇಮಸ್ ಆಗಿತ್ತು. ಸೊ ಪ್ರೋಮೋದಲ್ಲಿ ರಾಹುಲ್ ಡಿಟೋಬ್ರೋ ಅವರ ಸಾಂಗ್ ಟ್ರ್ಯಾಕ್ ಬ್ಯಾಕ್ಗ್ರೌಂಡಲ್ಲೇ ಹಾಕ್ಕೊಡವ್ರೆ. ನೀಟಾಗಿ ಚೆನ್ನಾಗಿ ರುಬ್ಬಿ ಕೊಡಪ್ಪ ರಾಹುಲ್ನ, ಒನ್ಸ್ ಮೋರ್ ಅಂತಿರಬೇಕು, ಮತ್ತೊಮ್ಮೆ ಮಗದೊಮ್ಮೆ ಅಂತ ಅಂದ್ಕೊಂಡು ಬರ್ತಿದ್ದಾರೆ. ಸೊ ನಿಮ್ಮೆಲ್ಲರಿಗೂ ಗೊತ್ತಿರ್ಬೋದು, ರಾಹುಲ್ ಡಿಟೋಬ್ರೋ ಹಾಗೆ ಅಲೋಕ್ ಬ್ರೋ ನಮ್ಮ ಕನ್ನಡದಲ್ಲಿ ಒನ್ ಆಫ್ ದ ಫೇಮಸ್ ರ್ಯಾಪರ್ಸ್ ಅಂತಲೇ ಹೇಳ್ಬೋದು. ಹಾಗೆ ಇಬ್ಬರೂ ಅವರವರು ಇಂಡಿವಿಜುವಲ್ ಆಗಿ ಅವರವರ ಅಭಿಮಾನಿಗಳನ್ನ ಸಂಪಾದನೆ ಮಾಡಿದ್ದಾರೆ. ಹಾಗೆ ಇಬ್ರಿಗೂ ರ್ಯಾಪ್ ಇಂಡಸ್ಟ್ರಿಲಿ ಒಂದು ದೊಡ್ಡ ಫೇಮ್ ಆ್ಯಂಡ್ ನೇಮ್ ಇದೆ ಕನ್ನಡ ಇಂಡಸ್ಟ್ರಿಲಿ. ಹಾಗೆ ಒಂದಷ್ಟು ದಿನಗಳ ಹಿಂದೆ ಎಲ್ಲರಿಗೂ ಗೊತ್ತಿರ್ಬೋದು, ರಾಹುಲ್ ಡಿಟೋಬ್ರೋ ಮತ್ತು ಅಲೋಕ್ ಬ್ರೋ ಇಬ್ಬರು ಜೊತೆಗೆ ಚೆನ್ನಾಗೇ ಇದ್ದರು. ಯಾವುದೋ ಒಂದು ಟೈಮಲ್ಲಿ ಇಬ್ರಿಗೂ ಒಂದು ಕ್ಲ್ಯಾಶ್ ಆಗಿ ಸೊ ಬೇರೆ ಬೇರೆ ಆಗ್ತಾರೆ. ರಾಹುಲ್ ಡಿಟೋಬ್ರೋ ಅವರ ಸಪ್ರೇಟ್ ಟ್ರ್ಯಾಕ್ಗಳನ್ನ ಮಾಡ್ಕೊಂಬರ್ತಾರೆ, ಹಾಗೆ ಅಲೋಕ್ ಬ್ರೋ ಅವರ ಸಪ್ರೇಟ್ ಟ್ರ್ಯಾಕ್ನ ಮಾಡ್ಕೊಂಬರ್ತಾರೆ. ಆ ಕ್ಲ್ಯಾಶ್ ಏನಕ್ಕಾಯಿತು, ಏನಕ್ಕೆ ಇವ್ರ ಮಧ್ಯೆ ಜಗಳ ಬಂತು, ಏನಾಯಿತು ಸಮಸ್ಯೆ ಅಂತ ಹೇಳ್ಬಿಟ್ಟು ಯಾರಿಗೂ ಗೊತ್ತಿರಲ್ಲ. ಸೊ ಹಾಗೆ ಒಂದಷ್ಟು ವರ್ಷ ಇವ್ರ ಪಾಡಿಗೆ ಇವರು ಅವ್ರ ಪಾಡಿಗೆ ಅವರು ಸೊ ಅವರ ಇಂಡಿವಿಜುವಲ್ ಲೈಫಲ್ಲೇ ಹಾಡುಗಳನ್ನ ಹಾಡಿಕೊಂಡು ಬರ್ತಾ ಇರ್ತಾರೆ. ಆ ಒಂದು ಪರ್ಟಿಕ್ಯುಲರ್ ಟೈಮ್ ಬಂದಾಗ ರಾಹುಲ್ ಡಿಟೋಬ್ರೋ ಅವರು ಒಂದು ಸಾಂಗನ್ನು ಬಿಡ್ತಾರೆ, ಏನು ನಂಗನ್ಸಿದ್ದು 2 ಅಂತ ಹೇಳ್ಬಿಟ್ಟು. ಆ ಸಾಂಗಲ್ಲಿ ಗೊತ್ತಾಗುತ್ತೆ ಇವರಿಬ್ಬರ ಮಧ್ಯೆ ಏನಕ್ಕೆ ಕ್ಲಾಶ್ ಆಗಿದ್ದು, ಏನಕ್ಕೆ ಇವರಿಬ್ಬರ ಮಧ್ಯೆ ಜಗಳ ಬಂತು, ಯಾಕೆ ಹಿಂಗೆ ಹೊಡೆದಾಡ್ಕೊಂಡ್ರು, ಏನಾಗೋಯ್ತು ಅಂತ ಹೇಳ್ಬಿಟ್ಟು ಆ ಸಾಂಗಲ್ಲಿ ಎಳೆಯಾಗಿ ನೀಟಾಗಿ ಹೇಳ್ಕೊ ಬಂದಿದ್ರು. ಆ್ಯಂಡ್ ಒನ್ ಆಫ್ ಮೈ ಫೇವ್ರೆಟ್ ಟ್ರ್ಯಾಕ್ ಕೂಡ ಅದು, ಆಯಿತಾ, ನಂಗನ್ಸಿದ್ದು 2. ಆ್ಯಕ್ಚುಲಿ ನಾನು ತುಂಬ ಬಿಗ್ ಫ್ಯಾನ್ ರಾಹುಲ್ ಡಿಟೋಬ್ರೋಗೆ. ಅವರ ಟ್ರ್ಯಾಕ್ಗಳೆಂದು ಒಂದೊಂದು ಕೂಡ ಮಸ್ತಾಗಿರುತ್ತೆ. ಕನ್ನಡ ರ್ಯಾಪ್ ಅಂತ ಬಂದರೆ ಸೊ ಅವರೇ ನಂಬರ್ 1 ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ, ಅಷ್ಟು ಚೆನ್ನಾಗಿ ರ್ಯಾಪ್ನ ಮಾಡ್ತಾರೆ. ನಂಗನ್ಸಿದ್ದು 2 ಬಿಟ್ಟಾಗ ಅಲೋಕ್ ಬ್ರೋ ಏನು ರಿಪ್ಲೈ ಮಾಡ್ತಾರೆ, ಏನೋ ಆಪಾದನೆ ಮಾಡ್ತಾ ಇದ್ದಾರೆ ರಾಹುಲ್ ಡಿಟೋಬ್ರೋ, ಇದಕ್ಕೆ ಏನು ಆನ್ಸರ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಎಲ್ಲ ಕಾಯ್ತಾಯಿದ್ರು. ಬಟ್ ಅವರು ಏನೂ ಆನ್ಸರ್ ಮಾಡಲಿಲ್ಲ. ವರಿ ಅಂತ ಹೇಳ್ಬಿಟ್ಟು ಅಲೋಕ್ ಬ್ರೋ ಸಾಂಗ್ನ ಮಾಡಿದರು. ಹಾಗೆ ರಾಹುಲ್ ಡಿಟೋಬ್ರೋ ಪ್ಲೀಸ್ ವರಿ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದಾರೆ. ಇದಕ್ಕೆ ನೀಟಾಗಿ ಟಕ್ಕರ್ ಕೊಡ್ತಾ ಇದ್ದಾರೆ, ಆಯಿತಾ. ನಾನು ಅಂದ್ಕೊಂಡಿದ್ದೆ ಅಷ್ಟೇ ಮುಗೀತು, ಇನ್ನೇನು ನಂಗನ್ಸಿದ್ದು 2 ಅಂತ ಒಂದು ಸಾಂಗ್ ಮಾಡಿದ್ರು, ಅಲಿಗೇಷನ್ಸ್ ಹಾಕಿದ್ದಾರೆ. ಸೊ ಅದಕ್ಕೆ ಅಲ್ಲಿಂದ ಏನೂ ರೀಪ್ಲೇ ಬಂದಿಲ್ಲ ಅಂದಾಗ ಅದು ಸತ್ಯನೂ ಇರ್ಬೋದು. ಸೊ ಅದ್ರ ಬಗ್ಗೆ ನಾನೇನು ಹೇಳೋಕ್ಕೋಗಲ್ಲ, ಅದು ಅವರವರ ಪರ್ಸ್ನಲ್ ವಿಚಾರ. ನಾವು ವೀಕ್ಷಕರಾಗಿ ನಮಗೇನು ಬೇಕಾಗಿರೋದು ಎಂಟರ್ಟೈನ್ಮೆಂಟ್, ಅದಷ್ಟೇ ನೋಡ್ತೀವಿ. ಆ ಎಂಟರ್ಟೈನ್ಮೆಂಟ್ ಅವರಿಬ್ಬರ ಕಡೆಯಿಂದ ಬರ್ತದೆ. ಅವರವರ ಪರ್ಸ್ನಲ್ ವಿಚಾರಗಳು, ಪರ್ಸ್ನಲ್ ಮ್ಯಾಟರ್ಸ್ ಏನಾಗಿರುತ್ತೆ ಏನು ಅಂತ ನಮಗೆ ಗೊತ್ತಿರಲ್ಲ. ಹಂಗಾಗಿ ಅವರ ಪರ್ಸ್ನಲ್ ವಿಚಾರದ ಬಗ್ಗೆ ನಾನು ಏನೂ ಮಾತಾಡೋದಕ್ಕೆ ಹೋಗೋದಿಲ್ಲ. ಬಟ್ ಎಲ್ಲ ಒಂದು ಕಡೆ ಬಿಡ್ಬೋದಿತ್ತು. ಸೊ ಇನ್ನು ಈ ವಿಚಾರನ ಡ್ರ್ಯಾಗ್ ಮಾಡಿಕೊಂಡು ಅದು ಒನ್ ಸೈಡೆಡ್ ಆಗಿ ಎರಡೂ ಕಡೆಯಿಂದ ಉತ್ತರ ಬಂದರೆ ಓಕೆ. ಒಂದು ಸೈಡ್ ಕೊಟ್ಟಾಗ ಆ ಕಡೆಯಿಂದ ಇನ್ನೊಂದು ಸತಿ ಕೊಟ್ಟರೆ ಈ ಕಡೆಯಿಂದ ಇನ್ನೊಂದು ಸತಿ ಕೊಡೋದ್ರಲ್ಲಿ ಅರ್ಥ ಇರುತ್ತೆ. ಬಟ್ ಒಂದೇ ಕಡೆಯಿಂದ ಹೊಡಿತಾನೆ ಇದ್ದರೆ ಸೊ ಇನ್ನೊಂದು ಕಡೆ ಯಾರು ಸುಮ್ಮನೆ ಇರ್ತಾರೆ ಅವ್ರ ಮೇಲೆ ಏನು ಕರ್ಟಸಿ ಬಂದ್ಬಿಡುತ್ತೆ. ಅಂದರೆ ಏನು ಗುರು ಅವ್ರೇನು ರಿಪ್ಲೈ ಮಾಡ್ತಾರೆ, ಬಟ್ ಇವರೇ ಕೆಣಿಕೊಂಡು ಹೋಗ್ತಾಯಿದಾರಲ್ಲ ಅನ್ನೋ ಥರ ಅದೊಂದು ಫೀಲ್ ಕೊಡುತ್ತೆ. ಸೊ ಗೊತ್ತಿಲ್ಲ ಅದೆಲ್ಲ ಎಷ್ಟು ಸರಿ ಅಂತ ಹೇಳ್ಬಿಟ್ಟು. ಸೊ ನೋಡೋಣ, ಇನ್ನು ಟ್ರ್ಯಾಕ್ ರಿಲೀಸ್ ಆದಮೇಲೆ ಇನ್ನೊಂದು ವಿಡಿಯೋ ಮಾಡ್ತೀನಿ. ಸೊ ಏನು ಇವರಿಬ್ಬರ ಮಧ್ಯೆ ಈ ಸಾಂಗಲ್ಲಿ ಇನ್ನೇನು ಹೇಳೋಕ್ಕೆ ಹೊರಟಿದ್ದಾರೆ ಅಂತ ಹೇಳ್ಬಿಟ್ಟು ಖಂಡಿತವಾಗ್ಲೂ ಹೇಳ್ತೀನಿ. ಸೊ ನೋಡೋಣ, ಈ ಸಾಂಗ್ ಏನಾದರೂ ಅವ್ರನ್ನ ಇಂಡಿವಿಜುವಲ್ ಆಗಿ ತೊಗೊಂಡು ಟಾರ್ಗೆಟ್ ಮಾಡಿ ಏನಾರು ಸಾಂಗ್ನ ಬಿಟ್ಟಿದ್ದಾಗಿದ್ರೆ ಖಂಡಿತ ಅಲೋಕ್ ಬ್ರೋ ಕಡೆಯಿಂದನೂ ಏನಾದರೂ ರೀಪ್ಲೇ ಬರೋ ಚಾನ್ಸಸ್ ಇರುತ್ತೆ. ಬಟ್ ಗೊತ್ತಿಲ್ಲ ಇದೆಲ್ಲ ಏನೇನು ಬೆಳವಣಿಗೆ ಆಗುತ್ತೆ ಏನು ಅಂತ ಹೇಳ್ಬಿಟ್ಟು. ಸೊ ರಾಹುಲ್ ಡಿಟೋಬ್ರೋ ಒಳಗಿರೋ ಬೆಂಕಿ ಇನ್ನೂ ಆರಿಲ್ಲ, ಅವ್ರು ಇನ್ನೂ ಕುದೀತಾನೆ ಇದ್ದಾರೆ. ಅದೆಲ್ಲ ಹೊರಗಡೆ ಬಂದಮೇಲೆ ಅವ್ರು ಆರಾಮಾಗೋದು. ಸೊ ಬಟ್ ಏನೋ ಒಂದು ಜಗಳನೋ ಅಥವಾ ಏನೋ ಒಂದು ಮಾಡ್ಕೊಂಡು ಅವರು ಇಲ್ಲಿ ಬರ್ತಾಯಿಲ್ಲ, ಒಂದು ಸಾಂಗ್ನ ಮಾಡ್ತಿದ್ದಾರೆ. ಆ ಸಾಂಗ್ ಮುಖಾಂತರ ಅವರ ನೋವನ್ನು ಹೇಳ್ಕೊತಿದ್ದಾರೆ, ಅವ್ರಿಗಾದ ಅನ್ಯಾಯನ ಹೇಳ್ಕೊತಿದ್ದಾರೆ. ಅದು ಒನ್ ಆಫ್ ದ ಗುಡ್ ವೇ ಅಂತಲೇ ಹೇಳ್ಬೋದು, ಆಯಿತಾ. ಏನೋ ಬಡಿಯೋದು ಯಾರಿಗೋ ಇದು ಮಾಡೋದು, ಅದಕ್ಕಿಂತ ಒಂದು ಸಾಂಗ್ನ ಮಾಡೋದು ಕ್ರಿಯೇಟಿವ್ ಆಗಿ ಇರುತ್ತೆ. ಅದನ್ನು ಹೇಳ್ಕೊಳ್ಳೋ ವೇನೂ ಡಿಫ್ರೆಂಟಾಗಿ ಕಾಣಿಸುತ್ತೆ. ಆ್ಯಂಡ್ ಒಂಥರ ಏನೋ ಮಸ್ತ್ ಒಂದು ಟಕ್ಕರ್ ಹಿಂಗೆ ಕೊಟ್ಟಂಗಿರುತ್ತೆ. ಅದು ಲೆವೆಲೇ ಬೇರೆ ಒಂದು ಸಾಂಗಲ್ಲಿ ಒಬ್ಬರಿಗೆ ಡಿಸ್ ಮಾಡೋದು. ಸೊ ಅದು ಒಂಥರ ಚೆನ್ನಾಗಿರುತ್ತೆ. ಬಟ್ ಬೇರೆ ಇಂಡಸ್ಟ್ರಿ ಅವ್ರ ಥರ ಕೆಟ್ಟದಾಗಂತೂ ಮಾಡಲ್ಲ ನಮ್ಮ ಇಂಡಸ್ಟ್ರಿ ಅವರು. ಸೊ ಅದೊಂದು ಖುಷಿ ಯಾವಾಗಲೂ ಇದ್ದೇ ಇರುತ್ತೆ. ನೋಡುವ ನಾಳೆ ಕಾದಿ ಏನಾಗುತ್ತೆ ಏನು ಅಂತ. ಸೊ ಇಷ್ಟ ಹೇಳ್ತಾ ನಾನು ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹೋಪ್ ನಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋಗೆ ಲೈಕ್ ಮಾಡಿ, ಇಲ್ಲ ಡಿಸ್ಲೈಕ್ ಆದರೂ ಮಾಡಿ, ಏನಾದರೂ ಒಂದು ಮಾಡಿ ಹಾಗೆ ಹೋಗ್ಬೇಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್.